ಅಂಗಾಂಗಳ ದಾನದ ಜಾಗೃತಿಯ ಬಗ್ಗೆ ಈ ಒಂದು ಬೃಹತ್ ಜಾಥಾನ ಹಮ್ಮಿಕೊಂಡಿರ್ತಕ್ಕಂಥದ್ದು ಇಲ್ಲಿಂದ ನೋಡಿದ್ರೆ ವೇದಿಕೆ ಮೇಲಿಂದ ಕಣ್ಣು ಎಷ್ಟು ದೂರವರೆಗೂ ಕಾಣುತ್ತೋ ಅಷ್ಟು ದೂರವರೆಗೂ ಕೂಡ ಇವತ್ತು ಜನ ಸೇರಿ ಭಾಗವಹಿಸಿರ್ತಕ್ಕಂಥದ್ದು ನಿಜವಾಗ್ಲೂ ನಮಗೆ ನಿಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ದಿನ ಅಂತೇಳಿ ಇವತ್ತು ನಾನು ಹೇಳಕ್ಕೆ ಬಯಸ್ತೇನೆ. ಈ ಒಂದು ವೇದಿಕೆ ಮುಖಾಂತರವಾಗಿ ಏನಿವತ್ತು ಪರಮ ಪೂಜ್ಯರು ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಜಾಗೃತಿಯ ಕಾರ್ಯಕ್ರಮದ ಬಗ್ಗೆ ಮಾತಾಡ್ಬೇಕಂತಂದ್ರೆ, ಈಗಾಗ್ಲೇನೆ ನಮ್ಮ ಚಾನ್ಸಲರ್ ಅವರು ಹೇಳ್ದಂಗೆ ಒಬ್ಬ ಮನುಷ್ಯ ಬಹುಶಃ 8 ಜೀವಗಳನ್ನ ಉಳಿಸಂತ ಶಕ್ತಿನ ಉಳ್ಳವನು ಅಂತೇಳಿ ಪರಮ ಪೂಜ್ಯರುಗಳೆಲ್ಲ ನಾವು ಯಾಕೆ ಗೌರವಿಸ್ತೀರಿ, ಯಾಕೆ ಸ್ಮರಿಸ್ತೀವಿ ಅಂತಂದ್ರೆ, ಮನುಷ್ಯರಲ್ಲಿ ಅತ್ಯುತ್ತಮ ಮನುಷ್ಯನು ಯಾರು ಅಂತಂದ್ರೆ ಬೇರೆಯವ್ರಿಗೋಸ್ಕರ ತಮ್ಮ ಜೀವನನ ಯಾರು ಮುಡುಪಿಡ್ತಾರೋ ಮನುಷ್ಯರಲ್ಲಿ ಅತ್ಯುತ್ತಮ ಮನುಷ್ಯರು ಅವರು ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ನಾವು ಕೂಡ ಬರೀ ಜೀವನದಲ್ಲ, ಜೀವನದ ನಂತರವೂ ಕೂಡ ಬೇರೆ ಮನುಷ್ಯರಿಗೆ ಅನುಕೂಲ ಆಗ್ಬೇಕಂದ್ರೆ, ಬೇರೆ ಮನುಷ್ಯರಿಗೆ ನಾವು ಪ್ರಯೋಜನ ಆಗ್ಬೇಕಂತಂದ್ರೆ ಅಂಗಾಂಗಗಳ ದಾನವನ್ನು ಮಾಡಂತದ್ದು ನಮ್ಮ ನಿಮ್ಮೆಲ್ಲರ ಆದ್ಯ ಜವಾಬ್ದಾರಿ, ಕರ್ತವ್ಯ ಅಂತೇಳಿ ನಾನು ಭಾವಿಸ್ತೀನಿ. ಬಂಧುಗಳೇ, ಸಣ್ಣ ಅಂಕಿಅಂಶನ ಹಂಚ್ಕೋಬೇಕು ಅಂತಂದ್ರೆ, ಈ ಒಂದು ಅಂಗಾಂಗಗಳ ದಾನದ ಜಾಗೃತಿ ಜಾಗತಾಗೆ ಬರಬೇಕಾದಂತ ಸಂದರ್ಭದಲ್ಲಿ ವಿಶ್ವಾದ್ಯಂತ ಅಂಗಾಂಗಗಳ ದಾನದ ಬಗ್ಗೆ ಜನರಲ್ಲಿರ್ತಕ್ಕಂಥ ಜಾಗೃತಿನ ನೋಡಿದ್ರೆ ವಿದೇಶಗಳಲ್ಲಿ ಒಂದು ಅಂಕಿ ಅಂತ ಹೇಳ್ತಾರೆ, ಆರ್ಗನ್ ಡೋನರ್ ರೇಟ್ ಅಂತೇಳಿ. ಅಂದ್ರೆ ಪ್ರತಿ 10 ಲಕ್ಷ ಜನಕ್ಕೆ ಪರ್ 1 ಮಿಲಿಯನ್ ಪಾಪ್ಯುಲೇಷನ್ ಹೌ ಮೆನಿ ಡೋನರ್ಸ್ ಆರ್ ದೇರ್ ಅಂತೇಳಿ. ಅದರಲ್ಲಿ ಅಗ್ರಸ್ಥಾನದಲ್ಲಿ ನಿಂತ್ಕೊಳ್ಳುವಂಥದ್ದು ಸ್ಪೇನ್ ಅನ್ನಂತ ಒಂದು ರಾಷ್ಟ್ರದಲ್ಲಿ 1 ಮಿಲಿಯನ್ ಜನಸಂಖ್ಯೆಗೆ 10 ಲಕ್ಷ ಜನಸಂಖ್ಯೆಗೆ 47 ಜನ ಮುಂದೆ ಬಂದು ನನ್ನ ಅಂಗಾಂಗಗಳ ದಾನಾನ ಮಾಡ್ತೀವಿ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಅಮೆರಿಕ, ಬೇರೆ ಬೇರೆ ದೇಶಗಳಲ್ಲಿ ನೀವು ನೋಡಿದ್ರೆ 10 ಲಕ್ಷ ಜನಕ್ಕೆ 21 ಜನ, 30 ಜನ, 32 ಜನ ಈ ರೀತಿಯಾಗಿ ಅಂಗಾಂಗಗಳ ದಾನ ಮಾಡಕ್ಕೆ ಮುಂದೆ ಬರ್ತಾರೆ. ಆದ್ರೆ ನಮ್ಮ ದುರ್ದೈವ, ಇಷ್ಟೊಂದು ದೊಡ್ಡ ಜನಸಂಖ್ಯೆ ಹೊಂದಿರತಕ್ಕಂತ ಈ ಭಾರತ ದೇಶದಲ್ಲಿ ಆರ್ಗನ್ ಡೊನೇಷನ್ ರೇಟ್ ಎಷ್ಟು ಅಂತಂದ್ರೆ 0.8. ಅಂದ್ರೆ ಪ್ರತಿ 10 ಲಕ್ಷ ಜನಕ್ಕೆ ಒಬ್ಬ ಮನುಷ್ಯ ಕೂಡ ಅಂಗಾಂಗಗಳ ದಾನ ಮಾಡಕ್ಕೆ ಮುಂದೆ ಬಂದಿಲ್ಲ. ಆದ್ರಿಂದ ಈ ರೀತಿಯಾದಂತ ಕಾರ್ಯಕ್ರಮಗಳ ಮಾಡುವುದರ ಮುಖಾಂತರವಾಗಿ ಜನಕ್ಕೆ ಜಾಗೃತಿನ ಮೂಡಿಸಿ ನಾವು ಜನಕ್ಕೆ ಅನುಕೂಲ ಮಾಡಿಕೊಡ್ಬೋದು, ಅಂಗಾಂಗಗಳ ದಾನ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಇವತ್ತೇನು ಗುರುಜಿ ಅವರು ಈ ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ. ನಿಜವಾಗ್ಲೂ ಶ್ಲಾಘನೀಯವಾದಂತ ಒಂದು ಕಾರ್ಯಕ್ರಮ. ಜೋರಾದ ಚಪ್ಪಾಳೆ ಮುಖಾಂತರ ಈ ಒಂದು ಜಾಗೃತಿ ಕಾರ್ಯಕ್ರಮಕ್ಕೆ, ಜಾಗೃತಿ ಜಾಥಕ್ಕೆ ನಾವೆಲ್ಲರೂ ಕೂಡ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಬೇಕು ಅಂತ ಹೇಳ್ತಾ, ಪರಮ ಪೂಜ್ಯರಿಗೆ ನಾನು ಹೇಳ್ತಕ್ಕಂಥದ್ದು, ಗುರುಜಿ 2 ವರ್ಷದ ಹಿಂದೆ ನಾನು ಕೂಡ ನನ್ನ ಅಂಗಾಂಗಗಳ ದಾನನ ಮಾಡ್ತೀನಿ ಅಂತೇಳಿ ಇಂಟರ್ನ್ಯಾಷನಲ್ ಆರ್ಗನ್ ಡೊನೇಷನ್ ಡೇ ಆಗಸ್ಟ್ 13ನೇ ತಾರೀಕಂದು ನಾನು ಕೂಡ ನನ್ನ ಅಂಗಾಂಗಗಳನ್ನೆಲ್ಲವನ್ನು ಕೂಡ ದಾನ ಮಾಡಿದ್ದೇನೆ. ಎಲ್ಲ ಪೂರ್ತಿ ದೇಹನ ಕಮಿಟ್ ಆಗಿದ್ದೀನಿ. ಇನ್ನ ಜಾಸ್ತಿ ದಿನ ಕೊಡೋದು ಬೇಡ ಅಂತ ಅನ್ಕೊಂಡಿದ್ದೀನಿ, ಆಗಿದ್ದಿನ. ಸೊ ಅದರಿಂದ ಸ್ವಾಮೀಜಿ ಈ ರೀತಿಯಾದಂತ ತಾವು ಕಾರ್ಯಕ್ರಮಗಳು ಮಾಡಿರೋಂಥದ್ದು ಎಲ್ಲರಿಗೂ ಜಾಗೃತಿ ಮೂಡಿಸಿದೀರ. ಈಗ ತಾನೇ ನಮ್ಮ ಸಲೀಂ ಸರ್ ಅವ್ರು ಹೇಳ್ದಂಗೆ ಆಕ್ಸಿಡೆಂಟ್ಸ್ ಆಗಿರ್ಬೋದು, ಈ ರೀತಿಯಾದಂತ ನಾನಾ ರೀತಿಯಾದಂತ ಕಾರಣಗಳಿಂದ ಆರ್ಗನ್ ಡೊನೇಷನ್ ಆಗಂತ ಅವಕಾಶಗಳಾಗುತ್ತೆ. ಆದ್ರೆ ಇವತ್ತು ಸರ್ಕಾರ ಎಲ್ಲಾ ಪ್ರಯತ್ನಗಳು ಮಾಡ್ತಾ ಇದೆ. ಈ ರೀತಿಯಾದಂತ ದುರ್ಘಟನೆಗಳು ನಡೀಬಾರದು ಅಂತೇಳಿ, ಮತ್ತೆ ಅಂಗಾಂಗಗಳ ಆರ್ಗನ್ ಡಿಟೀರಿಯರೇಷನ್ಗೆ ಕಾಸ್ ಆಗಂತ ಲೈಫ್ ಸ್ಟೈಲ್ ಡಿಸೀಸ್ ಇವತ್ತೇನಿದೆ, ನಮ್ಮಲ್ಲಿರ್ತಕ್ಕಂಥ ಶುಗರ್ ಆಗಿರ್ಬೋದು, BP ಆಗಿರ್ಬೋದು, ಇವೆಲ್ಲದರ ವಿರುದ್ಧವಾಗಿ ಕೂಡ ಈ ಒಂದು ಜಾಥದ ಮುಖಾಂತರವಾಗಿ ಹೋರಾಟ ಮಾಡಿ ಅಂಗಾಂಗಗಳ ಡಿಟೀರಿಯರೇಷನ್ ವಿರುದ್ಧವಾಗಿ ಮತ್ತೆ ದಾನದ ಜಾಗೃತಿಗೆ ಪರವಾಗಿ ಈ ಒಂದು ಜಾಥಾನ ಮಾಡಿದ್ದಕ್ಕೆ ಪರಮ ಪೂಜ್ಯರಿಗೆ ಮತ್ತೊಮ್ಮೆ ನಾನು ಸ್ಮರಿಸ್ತಾ, ಈ ವೇದಿಕೆ ಮುಖಾಂತರವಾಗಿ ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ಸಲ್ಲಿಸ್ತಾ ನನ್ನ ಮಾತುಗಳಿಗೆ ನಾನು ವಿರಾಮನ ನೀಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಗುರುದೇವ್. ಥ್ಯಾಂಕ್ ಯು ವೆರಿ ಮಚ್ ಸರ್. ತುಂಬಾ ಇನ್ಸ್ಪೈರ್ಡ್ ವರ್ಡ್ಸ್ ಫ್ರಮ್ ಶ್ರೀ ಶರತ್ ಬಚ್ಚೇಗೌಡರು. ಈಗ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಜೈ ಶ್ರೀ ಗುರುದೇವ್. ಶ್ರೀ ಗುರುದೇವ್. ಇಲ್ಲಿ ಬಂದಿರೋ ಎಲ್ಲ ಹಿರಿಯರಿಗೆ
ನನ್ನ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ, ಎಲ್ಲ ನನ್ನ ಸ್ನೇಹಿತರಿಗೆ, ಹಾಗೆ ವೇದಿಕೆ ಮೇಲಿರೋ ಎಲ್ಲ ಹಿರಿಯರಿಗೆ, ಎಸ್ ಪಿ, ಡಿ ಜಿ, ಐ ಜಿ, ಎಲ್ಲ ನಮ್ಮ ಫ್ರಂಟ್ ಲೈನ್ ವಾರಿಯರ್ಸ್ ಅಂತಲೇ ಹೇಳ್ಬೋದು, ಹಾಗೆ ಎಲ್ಲ ಮುಖಂಡರಿಗೆ ಎಲ್ರಿಗೂ ನಮಸ್ಕಾರ. ನಾನು ಜಾಸ್ತಿ ಮಾತಾಡಲ್ಲ, ಒಂದೇ ಒಂದು ನಿಮಿಷ ಮಾತು ಮುಗಿಸ್ಬಿಡ್ತೀನಿ. ನಮ್ಮ ಪೂಜ್ಯ ಗುರುಗಳಾದ ನಿರ್ಮಲಾನಂದ ಗುರುಜಿ ಅವ್ರ ಬಗ್ಗೆ 2 ಮಾತಾಡ್ಬಿಡ್ತೀನಿ. ಟ್ರೂ ಲೀಡರ್ ಆ್ಯಂಡ್ ರಿಯಲ್ ಹೀರೋ ಅಂದರೆ ಅವರೇ. ಯಾಕೆಂದರೆ ಇಂಡಿಯಾದಲ್ಲಿ ಸರಿಸುಮಾರು ಒಂದು 60,000 ಜನಕ್ಕೆ ಕಿಡ್ನಿ ಪ್ರಾಬ್ಲಮ್ಸ್ ಇದೆ, ಒಂದು 20,000 ಜನಕ್ಕೆ ಲಿವರ್ ಫೇಲ್ಯೂರ್ ಅನ್ನೋದೊಂದು ಇದೆ. ಇಷ್ಟು ಜನಕ್ಕೆ ಅಂದರೆ ಮ್ಯಾಕ್ಸಿಮಮ್ ಜನಕ್ಕೆ ನೆರವಾಗ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಆ್ಯಂಡ್ ಡೆಫಿನೆಟ್ಲಿ ಆ ಭಗವಂತನ ಅನುಗ್ರಹ ಇಲ್ಲದೆ ಏನೂ ಆಗಲ್ಲ. ಆ್ಯಂಡ್ ಗಾಡ್ ಹ್ಯಾಸ್ ಚೂಸನ್ ಯು ಸರ್. ಡೆಫಿನೆಟ್ಲಿ ಎಲ್ಲ ತಾಯಂದರ ಆಶೀರ್ವಾದ ನಿಮಗಿದೆ ಸರ್. ಗುರುಗಳು ನಮ್ಗೆಲ್ರಿಗೂ ಒಂದು ಇನ್ಸ್ಪೈರಿಂಗ್ ಹೀರೋ ಅಂತಲೇ ಹೇಳ್ಬೋದು. ನಮ್ಮಲ್ಲೇ ನಮ್ಮ ಗರುಡ ಪುರಾಣ ಎಲ್ಲ ಇದೆಯಲ್ಲ, ನಾವು ನಿಧನ ಆದಮೇಲೆ ದೇಹ ಸಂಸ್ಕಾರ ಅಂತ ಮಾಡ್ತಾರೆ, ಆತ್ಮ ಸಂಸ್ಕಾರ ಅಂತ ಮಾಡಲ್ಲ. ಆತ್ಮ ಹೋಗಿ ದೇಹನ ನೋಡತ್ತಂತೆ ಏನು ಮಾಡ್ತಾ ಇದ್ದೇನೆ ಅಂತ. ಸೊ ದೇಹನ ನಾವು ಕರೆಕ್ಟಾಗಿ ಉಪಯೋಗಿಸಿದ್ರೆ, ಅಂದರೆ ನಮ್ಮ ದೇಹದಿಂದ ಇನ್ಯಾರಿಗೋ ಜೀವ ಸಿಗತ್ತೆ ಅಂದರೆ ನಮ್ಮ ಆತ್ಮ ತುಂಬಾ ಖುಷಿಯಾಗಿ ಇಹಲೋಕಕ್ಕೆ ತೆರಳುತ್ತೆ ಅಂತ ಹೇಳ್ತಾರೆ. ಸೊ ದಯವಿಟ್ಟು ಎಲ್ರೂ ಇದನ್ನು ತಲೆಯಲ್ಲಿಟ್ಕೊಳ್ಳಿ. ನಾವಿಲ್ಲದೇ ಇದ್ರೂ ನಮ್ಮಿಂದ ಬೇರೆಯವ್ರಿಗೆ ಒಳ್ಳೇದಾಗತ್ತೆ ಅಂದರೆ ಏನು ಬೇಕಾದರೂ ಮಾಡೋಣ. ಮೊನ್ನೆನೂ ಅಷ್ಟೇ ನಮ್ಮ ಸುದೀಪ್ ಸರ್ ಅವರ ಧರ್ಮಪತ್ನಿ ಅವರೂ ಆರ್ಗನ್ ಡೊನೇಷನ್ ಬಗ್ಗೆ ಮಾತಾಡಿದ್ರು. ಸೊ ಇಟ್ ಈಸ್ ಆಲ್ ವೆರಿ ವೆರಿ ಇನ್ಸ್ಪೈರಿಂಗ್ ಆ್ಯಂಡ್ ಮೋಟಿವೇಶನ್ ಥಿಂಗ್. ಆ್ಯಂಡ್ ನಾನು ಮತ್ತೆ ಇನ್ನೊಂದು ಸರಿ ರಿಪೀಟ್ ಮಾಡ್ತಾ ಇದ್ದೀನಿ, ಜೆನ್ಯೂನಾಗೆ ಈಸ್ ಅ ಟ್ರೂ ಲೀಡರ್ ಆ್ಯಂಡ್ ಅ ಟ್ರೂ ಹೀರೋ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಪರಮ ಪೂಜ್ಯ ಜಗದ್ಗುರು ಸ್ವಸ್ಥ ಶ್ರೀ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಭಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಯವರು ಸಭೆಯನ್ನು ಉದ್ದೇಶಿಸಿ 1-2 ಮಾತುಗಳನ್ನು ಹೇಳಬೇಕು ಅಂತ. ಓಂ ನಮಃ ಸಿದ್ಧೇಭ್ಯ. ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ನಿರ್ಮಲಾನಂದನಾಥ ಮಹಾಸ್ವಾಮಿಗಳವರಿಗೆ ನಮಸ್ತೆಗಳನ್ನು ಸಲ್ಲಿಸುತ್ತಾ, ವೇದಿಕೆ ಮೇಲೆ ಇರತಕ್ಕಂತಹ ಎಲ್ಲ ಪೂಜ್ಯರಿಗೂ ಕೂಡ ಗೌರವದ ವಿನಯಗಳನ್ನು ಸಲ್ಲಿಸುತ್ತಾ, ವೇದಿಕೆ ಮೇಲೆ ಇರತಕ್ಕಂತಹ ಎಲ್ಲ ಗಣ್ಯರೇ, ಸಚಿವರೇ, ಅಧಿಕಾರಿಗಳೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳೇ, ಸದ್ಭಕ್ತರೇ, ನಮ್ಮ ಶಾಸ್ತ್ರಗಳಲ್ಲಿ ಹೇಳ್ತಾರೆ ಅನುಗ್ರಹಾರ್ಥಂ ಸಸ್ಯಾತಿ ಸರ್ಗೋಧಾನಂ ಅಂತ ಹೇಳಿ. ಅಂತಂದರೆ ಯಾರಿಗೆ ನಿಜವಾಗ್ಲೂ ಯಾವುದರ ಅವಶ್ಯಕತೆ ಇರ್ತದೆ ಅಂಥದ್ದನ್ನು ನಮ್ಮ ಸ್ವಂತ ವಸ್ತುವನ್ನು ತ್ಯಾಗ ಮಾಡಿ ಕೊಡ್ತಕ್ಕಂಥದ್ದು ನಿಜವಾದ ದಾನ ಅಂಥೇಳಿ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಹಾಗೆ ಯಾರೋ ಒಬ್ಬರಿಗೆ ಅವಶ್ಯಕತೆ ಇರ್ತದೆ, ಅಂತಹ ಸಂದರ್ಭದಲ್ಲಿ ನಮ್ಮ ಶರೀರವನ್ನು, ನಮ್ಮ ಅಂಗಾಂಗಗಳನ್ನು ತ್ಯಾಗ ಮಾಡಿ ಅದನ್ನು ದಾನ ಕೊಡ್ತಕ್ಕಂಥದ್ದು ಬಹಳ ಶ್ರೇಷ್ಠವಾದಂತಹ, ಬಹಳ ನಿಜವಾದಂತಹ ದಾನ ಅಂತ ಕೂಡ ನಾವೆಲ್ಲರೂ ಕೂಡ ಕರಿಬೋದು. ಹಾಗೆ ನಮ್ಮ ಜೀವನದಲ್ಲಿ ನಾವು ಸತ್ತ ನಂತರ ನಮ್ಮ ಶರೀರಗಳು, ನಮ್ಮ ಅಂಗಾಂಗಗಳು ಮಣ್ಣಲ್ಲಿ ಮಣ್ಣಾಗುವ ಬದಲು, ಬೆಂಕಿಯಲ್ಲಿ ಸುಟ್ಟೋಗುವ ಬದಲು, ಇಂತಹ ಒಂದು ಶ್ರೇಷ್ಠ ಯಾರಿಗೆ ಅದರ ಅವಶ್ಯಕತೆ ಇರ್ತದೆ ಅಂಥ ಸಂದರ್ಭದಲ್ಲಿ ಅಂಥವರಿಗೆ ಕೊಡ್ತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಹಾಗೆ ನಮ್ಮ ಜೀವನ ಅಂತಂದ್ರೆ ಎಲ್ಲ ಮನುಷ್ಯನ ಜೀವನದಲ್ಲಿ ಒಂದು ಹುಟ್ಟು ಅಂತಕ್ಕಂಥದ್ದು ಒಂದು ಅಂಗ, ಹಾಗೆ ಬದುಕು ಅಂತಕ್ಕಂಥದ್ದು ಒಂದೊಂದು ಅಂಗ, ಹಾಗೆ ಮೂರನೇದು ಸಾವು ಅಂತ ಹೇಳಿ. ಹಾಗೆ ಹುಟ್ಟು ಮತ್ತೆ ಸಾವಿನ ಮಧ್ಯ ಈ ಬದುಕು ಅಂತ ಹೇಳಿ ಇರ್ತದೆ. ಈ ಬದುಕಿನಲ್ಲಿ ನಾವೇನಾದ್ರೂ ಒಂದು ನಮ್ಮ ಬದುಕನ್ನ ಸಾರ್ಥಕಗೊಳಿಸ್ಬೇಕು ಅಂತಂದ್ರೆ ಇಂತಹ ಒಂದು ಶ್ರೇಷ್ಠ ಕೆಲಸವನ್ನ ನಾವೆಲ್ಲ ಮಾಡಬೇಕು. ಹಾಗೆ ಈ ದಿನ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಒಂದು ನೇತೃತ್ವದಲ್ಲಿ ಅಂಗಾಂಗಗಳ ದಾನ ಮಾಡ್ತಕ್ಕಂಥದಕ್ಕೆ ಪ್ರೇರಣೆಯ ಜಾಥವನ್ನ ಈ ದಿನ ಸಂಕಲ್ಪವನ್ನ ಮಾಡ್ಕೊಂಡು ಅವರು ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಮ್ಮ ಬದುಕಿನಲ್ಲಿ
ಈ ಒಂದು ಸಂಕಲ್ಪವನ್ನ ಮಧ್ಯದ ಏನು ಬದುಕಿದೆ ಈ ಬದುಕಿನಲ್ಲಿ ನಾವೆಲ್ಲರೂ ಕೂಡ ನಮ್ಮ ಅಂಗಾಂಗಗಳನ್ನ ದಾನ ಮಾಡ್ತೀವಿ ಅಂತ ಹೇಳಿ ನಾವು ಈ ಬದುಕಿನಲ್ಲಿ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸಂಕಲ್ಪ ಮಾಡೋಣ ಅಂತ ಹೇಳಿ ಹೇಳ್ತಾ, ಹಾಗೆ ಈಗ ಏನು ಅವರ ಒಂದು ಆಶೀರ್ವಾದದಿಂದ ಅವರ ನೇತೃತ್ವದಿಂದ ಈ ಜಾಥಾ ನಡೀತಿದೆ, ಇದು ಎಲ್ಲ ಇಡೀ ಕರ್ನಾಟಕದ ಇಡೀ ದೇಶದ ಒಂದು ಜನತೆಗೆ ಇದು ಅಂಗಾಂಗದ ದಾನ ಮಾಡ್ತಕ್ಕಂತಹ ಪ್ರೇರಣೆ ಆಗ್ಲಿ, ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಮಾತಿಗೆ ವಿರಾಮ. ಓಂ ನಮಃ. ತುಂಬಾ ಧನ್ಯವಾದಗಳು ವಿಜಿ. ಕಳೆದ 1.5 ಗಂಟೆಯಲ್ಲಿ more than 350 members have registered online for organ donation. Give them a big round of applause. Latest is CN ಮಂಜೇಶ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಲಾಲ್ಕ್ರೆ, ಅವರು ಕೂಡ ಅದನ್ನ ಅಂಗಾಂಗ ದಾನ ಮಾಡ್ತೀನಿ ಅಂತ ಹೇಳಿದ್ದಾರೆ. ತುಂಬಾ ಧನ್ಯವಾದಗಳು. ಯುವ ನಾಯಕರು ಮೈಸೂರು ಕೊಡಗು ಜಿಲ್ಲೆಯ ಮಾಜಿ ಸಂಸದರಾದ ಪ್ರತಾಪ್ ಸಿಂಹರವರು ಒಂದೆರಡು ಮಾತು ಬೇಕು ಅಂತ ಹೇಳ್ತೀನಿ. ಭಾರತ್ ಮಾತಾ ಕಿ. ಆದಿಚುಂಚನಗಿರಿ ಮಹಾಸಂಸ್ಥಾನದ ಮೆಡಿಕಲ್ ಕಾಲೇಜಿನ ವತಿಯಿಂದ ಆಯೋಜನೆ ಮಾಡಿರುವಂತಹ ಈ ಅಂಗಾಂಗ ದಾನ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಂಡಿರುವಂತಹ 5 ಕಿಲೋಮೀಟರ್ ವಾಕಾಥಾನ್ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ನಮ್ಮೆಲ್ಲರ ಯತಿವರ್ಯರು, ಮಾರ್ಗದರ್ಶಕರು, ಪ್ರೇರಕ ಶಕ್ತಿಯಾಗಿರುವಂತಹ ನಿರ್ಮಲಾನಂದನಾಥ ಸ್ವಾಮೀಜಿಯವರೇ ಹಾಗೂ ಚಾರುಕೀರ್ತಿ ಸ್ವಾಮೀಜಿಯವರೇ, ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರೇ ಹಾಗೂ ಎಲ್ಲ ಯತಿವರ್ಯರೇ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು, ಜನಪ್ರಿಯ ನೇತಾರರು ಆಗಿರುವಂತಹ ಚಲುವರಾಯ ಸ್ವಾಮಿ ಸಾಹೇಬ್ರೆ ಹಾಗೂ ಕರ್ನಾಟಕ ಪೊಲೀಸ್ ಇಲಾಖೆಯ ಚುಕ್ಕಾಣಿಯನ್ನು ಹಿಡಿದಿರುವಂತಹ ನಮ್ಮೆಲ್ಲರಿಗೂ ರಕ್ಷಣೆಯನ್ನು ಕೊಡ್ತಾ ಇರುವಂತಹ ಸಲೀಂ ಸರ್ ಅವರೇ, ಮೈಸೂರಿನಲ್ಲೂ ಕೂಡ ಅವರು ಕಮಿಷನರ್ ಆಗಿ ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದ್ರು. ಇವತ್ತು ಕರ್ನಾಟಕವನ್ನ ರಕ್ಷಿಸುವಂತ ಜವಾಬ್ದಾರಿಯನ್ನು ಪಡ್ಕೊಂಡಿದ್ದಾರೆ. ಅವರಿಗೂ ಕೂಡ ಆಲ್ ದಿ ಬೆಸ್ಟ್ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಬಾಲಣ್ಣ ಅವರೇ, AP ರಂಗನಾಥ್ ಅವರೇ, ಸುರೇಶ್ ಗೌಡ್ರೆ ಹಾಗೂ ಶರತ್ ಬಚ್ಚೇಗೌಡ್ರೆ, ನಿಮ್ಮೆಲ್ಲರ ಒಂದು ಸ್ಟಾರ್, ನಮಗೂ ಕೂಡ ಸ್ಟಾರ್ ನಮ್ಮ ಧ್ರುವ ಸರ್ಜಾ ಅವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯಮಾನ್ಯರೇ, ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತರಿರುವಂತಹ ನನ್ನ ಮಾಧ್ಯಮ ಮಿತ್ರರೇ ಹಾಗೂ ಆದಿಚುಂಚನಗಿರಿ ಮಹಾಸಂಸ್ಥಾನದಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇರುವಂತಹ ಎಲ್ಲ ವಿದ್ಯಾರ್ಥಿ ಮಿತ್ರರೇ, ಇದು ದೀರ್ಘವಾಗಿ ಮಾತನಾಡುವಂತಹ ಸಭೆ ಅಲ್ಲ. ಎಲ್ಲರೂ ಟ್ರ್ಯಾಕ್ ಪ್ಯಾಂಟ್ ಹಾಕಿ ರೆಡಿ ಆಗಿದ್ರಿ, ಶೂ ಹಾಕಿ ರೆಡಿ ಆಗಿದ್ದೀರಿ. ಹಾಗಾಗಿ 2 ಮಾತಲ್ಲಿ ನನ್ನ ಮಾತನ್ನು ಮುಗಿಸೋದಾದ್ರೆ, ಆಚಾರ್ಯ ತ್ರಯರು ಅಂತಲೇ ಹೇಳಿದ್ರೆ ಶಂಕರಾಚಾರ್ಯರು, ಮಾಧ್ವಾಚಾರ್ಯರು ಮತ್ತು ರಮಾನುಜಾಚಾರ್ಯರನ್ನ ಹೇಳ್ತಾ ಇದ್ರು. ನಮ್ಮ ಜೀವಿತಾವಧಿಯಲ್ಲಿ ನಾವು ಕಂಡಂತ ಆಚಾರ್ಯ ತ್ರಯರು ಯಾರು ಅಂತಲೇ ಹೇಳಿದ್ರೆ ಬಾಲಗಂಗಾಧರನಾಥ ಸ್ವಾಮೀಜಿಯವರು, ಶಿವಕುಮಾರ ಸ್ವಾಮೀಜಿಯವರು ಹಾಗೂ ಪೇಜಾವರದ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿಯವರು. ಆ ಪರಂಪರೆಯನ್ನ ಮುಂದುವರಿಸುವಂತಹ ಶಕ್ತಿಯನ್ನ ಹೊಂದಿರುವಂತರು ನಮ್ಮ ನಿರ್ಮಲಾನಂದನಾಥ ಸ್ವಾಮೀಜಿಯವರು. ಸಾಮಾನ್ಯವಾಗಿ ಯತಿವರ್ಯರಾಗಬೇಕು ಅಂತಂದ್ರೆ ವೇದ ಉಪನಿಷತ್ತುಗಳನ್ನ ಕಲಿಬೇಕಾಗುತ್ತೆ, ಶಾಸ್ತ್ರಗಳನ್ನ, ವಿಧಿವಿಧಾನಗಳನ್ನ ಕಲಿಬೇಕಾಗುತ್ತೆ. ಆದ್ರೆ ನಮ್ಮ ಸ್ವಾಮೀಜಿಯವರು ವೇದ ಉಪನಿಷತ್ತುಗಳ ಜೊತೆಗೆ ವಿಜ್ಞಾನವನ್ನು ಕಲಿತಂತಹ ಸ್ವಾಮೀಜಿಯವರು. ಇಲ್ಲಿ ಅಂಗಾಂಗ ದಾನದ ಶಿಬಿರವನ್ನ ಮಾಡುವ ಮುಖಾಂತರವಾಗಿ ಜನರ ಪ್ರಾಣ ರಕ್ಷಣೆಯನ್ನ ಮಾಡೋದಕ್ಕೆ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಮುಂದಾಗಿದ್ರೆ, ಇದೇ ಮಠಕ್ಕೆ ಸೇರಿದಂತಹ ಯೋಗಿ ಆದಿತ್ಯನಾಥ್ ಅವರು ಕಾನೂನು ಸುವ್ಯವಸ್ಥೆಯನ್ನು ಸರಿಪಡಿಸುವ ಮುಖಾಂತರ ಅಲ್ಲೂ ಜನರ ಪ್ರಾಣ ರಕ್ಷಣೆಯನ್ನು ಮಾಡ್ತಿದ್ರು. ಇವರಿಬ್ಬರಿಗೂ ಕೂಡ ಆ ತಾಯಿ ಚಾಮುಂಡೇಶ್ವರಿ, ಇಗುತಪ್ಪ ದೇವರು, ಕಾವೇರಿ ತಾಯಿ, ನಮ್ಮ ಹಾಸನಾಂಬೆ ಇನ್ನು ಶಕ್ತಿಯನ್ನ, ಚೈತನ್ಯವನ್ನ, ದೀರ್ಘಾಯುಷ್ಯವನ್ನು ಕೊಡ್ಲಿ, ನಮ್ಮನ್ನು ಇದೇ ರೀತಿಯಲ್ಲಿ ಅವರು ಪ್ರೇರೇಪಿಸಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ನಿಮ್ಮೆಲ್ಲರಿಗೂ ಒಂದ್ಸಿ ನಾನು ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.